ಸಿನಿಮಾ ಬಗ್ಗೆ ಹೇಳೋದಾದ್ರೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವರುಜಿ ನನ್ನ ಸರ್ ಅಂತ ಕರೆದ್ಬಿಟ್ರು, ಶಾಕ್ ಆಗಿಬಿಟ್ಟೆ. ಯಾಕಂದರೆ ಇವರು ನನಗೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಪರಿಚಯ, ನನಗೆ ವರುಜಿಗೆ ಮತ್ತು ನಮ್ಮ ಶ್ಯಾಮಣ್ಣ ಅಂತ ಕರಿತೀನಿ ನಾನು ಅವ್ರನ್ನ. ಸೊ ಅವರು ನಾನು ಒಂದು ಮದುವೆ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸೆಟ್ಟಿಗೆ ಬಂದರು. ಸೊ ಅಲ್ಲಿಂದ ಪರಿಚಯ ಆಗಿದ್ದು ನಮಗೆ. ಸೊ ಅವಾಗ ಹೇಳಿದರು, ನಂದು ಸಿನಿಮಾ ಮಾಡೇ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ. ಸೊ ಹೇಳ್ಕೊಂಡು ಬಂದಿದ್ದು ಆ ಒಂದು ಕನಸು ಅಂದರೆ ಲೈಕ್ ಅವರು ಹೇಳ್ಕೊಂಡಿದ್ದಾಗ ನನಗನ್ನಿಸ್ತು, ಓಕೆ ಇವ್ರು ಮಾಡೇ ಮಾಡ್ತಾರೆ ಅಂತ ಒಂದು ಡೆಫಿನೆಟ್ಲಿ. ಸೊ ಆ ಒಂದು ಕಾನ್ಫಿಡೆಂಟ್ ಇಂತಲ್ಲ, ಸೊ ಅದು ಆವಾಗಲೇ ನನಗೆ ನಂಬಿಕೆ ಇತ್ತು. ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು 3-4 ಟೈಮ್ಸ್ ಅಂತ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ, ಬಟ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೂಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ. ಆ್ಯಂಡ್ ದೆನ್ ರಗಡ್ಲೆಸ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರು. ಆ್ಯಂಡ್ ದೆನ್ ನನ್ನ ದೋಸ್ತಾಗಿ ಲೈಕ್ ಅಂದರೆ ಗುರುಪ್ರಸಾದ್ ಅಂದರೆ ಉಗ್ರಂ ಮಂಜು ಅವರು ಮಾಡಿರೋದು. ಸೊ ಅವ್ರು ಹೆಂಗೆ ಅಂತಂದರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ನಂದು, ಸೊ ನನಗೆ ಅದನ್ನು ಮಾಡಬೇಕು ಅಂತಂದರೆ ನಾನು ಯಾರನ್ನೂ ನೋಡೋದಿಲ್ಲ, ಸೊ ನಾನು ಅದನ್ನು ಮಾಡಲೇಬೇಕು, ಆ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಉಗ್ರಂ ಮಂಜು ಅವ್ರದ್ದು ಸೊ ನನ್ನನ್ನು ಶಾಂತ ಮಾಡಿ ಓಕೆ ನಾವು ಹೋಗೋಣ, ನಾವೇನು ಮಾಡಬೇಕು ಅನ್ನೋದು. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊತೀನಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಎಲ್ಲರೂ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮನ್ಸಲ್ಲಿ ಬಂದಿದ್ದೇನು ಅಂತ ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ ಆ್ಯಂಡ್ ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಈ ಸಿನಿಮಾಕ್ಕಿಂತ ಆ್ಯಕ್ಚುಲಿ ಒಂದು 20-25 ವರ್ಷ ಹಿಂದೆ ನಮ್ಮ ಕತೆ ಆಗಿರುತ್ತೆ. ಯಾಕಂದರೆ ಸಚಿನ್ ಅವರು ಸ್ಕೂಲ್ ಟೈಮಿಂದ ಏನು ಡ್ರಾಮಾ ಇರಲಿ, ಡಾನ್ಸ್ ಇರಲಿ, ಏನು ಮಾತಾಡ್ತಿದ್ರು ಅದನ್ನು ನೋಡಿರೋನು ನಾನು. ಯಾಕಂದರೆ ನಾವು ಶಾಲೆಯಲ್ಲಿ ಇರಬೇಕಾದ್ರೆ ಕಂಪಾಸ್ ಬಾಕ್ಸ್ ಅದು ಬರ್ತಿತ್ತಲ್ಲ, ಅದನ್ನ ಇಟ್ಕೊಂಡು ನಾವು ಲಂಚ್ ಬ್ರೇಕಲ್ಲಿ ನುಡ್ಸೋದು, ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ. ಅದಾದಮೇಲೆ ಅಫ್ಕೋರ್ಸ್ ಅವರು ಕೆಲಸಕ್ಕೆ ಸೌದಿಗೆ ಹೋದರು. ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕಲ್ಲೇ ಕೆಲಸ ಮಾಡ್ತಿದ್ದೆ. ಆದರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್. ಈ ಸಿನಿಮಾದಲ್ಲಿ ಸಂಗೀತ ಬಂದುಬಿಟ್ಟು ಆ್ಯಕ್ಚುಲಿ ಫ್ಲೇವರ್ಫುಲ್ ಆಗಿದೆ. ನಿಮಗೆ ಒಂದು ಲವ್ ಸಾಂಗು ಸಿಗುತ್ತೆ, ಒಂದು ಡಾನ್ಸ್ ನಂಬರು ಸಿಗುತ್ತೆ, ಥೀಮ್ಯಾಟಿಕ್ಸ್ ಮ್ಯೂಸಿಕ್ಕು ಇದೆ. ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ, ಸಿನಿಮಾನೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮನ್ನು. ಆ್ಯಂಡ್ ಈ ಹೊಸ ತಂಡ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯನ್ಸ್ಡ್ ಅಫ್ಕೋರ್ಸ್ ನಾವು ಏನೊಂದು ಇನಿಷಿಯೇಟಿವ್ ತಗೊಂಡಿದ್ದೀವೋ ಅದನ್ನು ನೀವೆಲ್ಲ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ಹೇಳ್ಕೊತೀನಿ. ಟೋಟಲ್ ಎಷ್ಟು ಸಾಂಗ್ ಇದೆ ಸರ್ ಈ ಸಿನಿಮಾದಲ್ಲಿ? ಸಾಂಗ್ಸ್ 4 ಇದೆ. ಎಸ್, ಅದನ್ನು ಹೊಸ ರೀತಿಯಲ್ಲೇ ಮಾಡಿದ್ದೀವಿ. ತುಂಬ ಲೆಂದಿ ಸಾಂಗ್ಸ್ ಮಾಡಿಲ್ಲ, ಶಾರ್ಟ್ ಆಗಿ ಸ್ವೀಟ್ ಆಗಿರುವಂಥದ್ದು ಸಾಂಗ್ಸು ಆ ಥರ ಮಾಡಿಕೊಂಡು ಮಾಡಿದ್ದೀವಿ. ನಾನು ಇದು ಫಸ್ಟ್ ಸಿನಿಮಾ, ನಾನು ಯಾರು ಅಂತಲೂ ಗೊತ್ತಿಲ್ಲ, ಈ ಟೀಮ್ ಯಾರು ಅಂತಲೂ ಗೊತ್ತಿಲ್ಲ. ನನಗೊಂದು ಫೋನ್ ಬರುತ್ತೆ, ಸರ್ PR ಮಾಡಬೇಕು ಅಂತ. ಯಾರೋ ಒಬ್ಬರು ಸ್ನೇಹಿತರು ನನ್ನ ನಂಬರ್ ಕಳಿಸಿದ್ರಂತೆ. ಸರ್ ಇವ್ರು ಯಾರು ಅಂತ ನನ್ನ ನೋಡಿಲ್ಲ, ಇವರು ರಪ್ಪ ಅಂತ ನನಗೆ ಅಮೌಂಟ್ ಹಾಕ್ತಾರೆ ಸರ್, ಎಷ್ಟು ಬೇಕಾಗ್ಬೋದು ಅಂತ. ನನಗೆ ಖುಷಿಯಾಗೋಯ್ತು, ಏನಪ್ಪ ಇದು ನಾನು ನೋಡಿಲ್ಲ, ಎಷ್ಟೋ ಜನ ಕರೆದು 3 ಮೀಟಿಂಗ್ 4 ಮೀಟಿಂಗು ಅಂತ. ಇಂಥ ಟೀಮು ಇಲ್ಲ, ಕಂಟೆಂಟ್ ಒಂದು ಸಲ ನೋಡಬೇಕು ಹಾಗೆ ಅಂತ ನನಗೆ ನನ್ನ ನಂಬಿ ನನ್ನ ಫೋನ್ಗೆ, ನನ್ನ ವಾಟ್ಸಪ್ಗೆ ಕಂಟೆಂಟ್ ಎಲ್ಲ ಕಳಿಸಿದ್ರು. ಈ ಸಿನಿಮಾ ಆಮೇಲೆ ಹೆಂಗೆ ಆಡಿಯೋ ಯಾರಿಗೆ ಕೊಟ್ರಿ ಅಂತ. ಸರ್ ಇಲ್ಲ, ಒಂದು 2-3 ಕಂಪ್ನಿ ಕಡೆ ಹೋಗಿದ್ವಿ, ಯಾರು ಆಡಿಯೋ ತೊಗೋತಾ ಇಲ್ಲ, ನಾವು ಅಮೌಂಟ್ ಕೊಡ್ತೀವಿ, ಆ ಅಮೌಂಟ್ಗೆ ಇನ್ನಷ್ಟು ಅಮೌಂಟ್ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು ಅಂತ. ಅವರೊಂದು ಮಾತು ಹೇಳಿದ್ರು ನನಗೆ, ಈ ಥರ ಹೇಳ್ತಿದ್ದಾರೆ ಸರ್, ನಾವು ಪ್ರಮೋಷನ್ ಮಾಡಿ ಅವ್ರಿಗೆ ಅಮೌಂಟ್ ಯಾಕೆ ತರಿಸ್ಬೇಕು, ನಾವೇ ನಮ್ಮ ರಿಲೀಸ್ ಮಾಡ್ತೀವಿ, ನಮ್ಮ ಒಂದು ಆಡಿಯೋ ಕಂಪ್ನಿಯಲ್ಲಿ ನಾವು ರಿಲೀಸ್ ಮಾಡ್ಕೋತೀವಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನಗೆ ಆಡಿಯೋನ ಕಳಿಸ್ಕೊಡಿ, ನಾನು ನಿಮಗೊಂದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಮಾಡಿಕೊಡ್ತೀನಿ ಅಂತಂದೆ. ಒಂದೇ ನೈಟಲ್ಲಿ ಇವ್ರಿಗೆ ಆಡಿಯೋ ಮಾಡಿಕೊಟ್ಟು, ಇನ್ನೂ ಅಗ್ರಿಮೆಂಟ್ಸ್ ಏನಾಗಿಲ್ಲ, ಇವತ್ತು ಟೀಸರ್ ಲಾಂಚ್ ಆಗಿದೆ. MRT ಅಂದರೆ ಲಹರಿ ಇದನ್ನು ಸಬ್ ಚಾನಲಲ್ಲಿ ನಂಬಿಕೆಗೆ ಕೊಟ್ಟಿದ್ದಕ್ಕೆ ನಾನು ಇವ್ರೊಂದು ಒಳ್ಳೆ ಅಮೌಂಟ್ ಕೊಡ್ಸಿದ್ದೀನಿ. ಅದಿನ್ನೂ ಅವ್ರು ಬಂದಿಲ್ಲ, ಬಟ್ ನನ್ನ ಮುಖಾಂತರ ಬಂದೇ ಬರುತ್ತೆ. ಥ್ಯಾಂಕ್ ಯು ಟೀಮ್, ಒಳ್ಳೇದಾಗಲಿ. ಆಮೇಲೆ ಸಿನಿಮಾದ ತುಂಬ ಕಂಟೆಂಟ್ನ ನನಗೆ ತೋರಿಸಿದ್ದಾರೆ ಆಫೀಸಲ್ಲಿ ಮೀಟ್ ಆದಮೇಲೆ. ಕಂಟೆಂಟ್ ನೋಡಿದೆ, ಇಲ್ಲ ಸಿನಿಮಾಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೆಲಸ ನಾನು ಮಾಡಿಕೊಡ್ಬೇಕು ಅಂತ. ವೆಂಕಟ್ ಅವ್ರಿಗೊಂದು ಫೋನ್ ಮಾಡಿದೆ, ಬರಬೇಕು ಅಂತ ಅಂದೆ. ಬರ್ತೀನಿ ನಿಮ್ಮ ಮಾತಿ ಬೆಲೆ ಕೊಟ್ಟು ಅಂತ ಬಂದಿದ್ದಾರೆ. ವೆಂಕಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದ. ಟೀಮ್ ಒಳ್ಳೇದಾಗಲಿ, ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.